ಐಷಾರಾಮಿ ವಿಮಾನದಲ್ಲಿ ಸಿದ್ದರಾಮಯ್ಯ ಜೊತೆ ಜಮೀರ್ ಅಹಮದ್. ರಾಜ್ಯದಲ್ಲಿ ಬರ ಇದ್ದಾಗ ಇಂತಹ ಆಡಂಬರ ಬೇಕಿತ್ತ ಎಂದ ಬಿಜೆಪಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದ ಬಹುತೇಕ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಬಾರಿ ಬರದ ತಾಂಡವ. ಬರದ ಒಂದು ಅಧ್ಯಯನಕ್ಕಾಗಿ ಕೇಂದ್ರ ತಂಡ ಬಂದಿದ್ದಾಯಿತು. ಬರ ಪರಿಹಾರದ ಬಗ್ಗೆ 3 ತಿಂಗಳಾದ್ಮೇಲೆ ಸಿದ್ದರಾಮಯ್ಯ ಅವರಿಗೆ ಪ್ರಧಾನಿ ಮೋದಿ ಅವ್ರನ್ನ ಭೇಟಿ ಮಾಡೋಕ್ಕೆ ಅವಕಾಶನೂ ಸಿಕ್ತು. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಬರ ಪರಿಹಾರವನ್ನು ನೀಡಬೇಕು ಅಂತ ಪ್ರಧಾನಿ ಮೋದಿ ಅವರನ್ನು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಅದಕ್ಕೆ ಸೂಕ್ತವಾಗಿ ಸ್ಪಂದನೆ ಕೂಡ ಸಿಕ್ತು. ಆದರೆ ಇನ್ನೂ ಪರಿಹಾರ ಏನೋ ಬಿಡುಗಡೆ ಆಗಿಲ್ಲ. ಹೋಗಿದ್ದೇ ಬರ ಪರಿಹಾರ ಕೇಳೋಕ್ಕೆ, ಬಂದಿದ್ದು ಮಾತ್ರ ಐಷಾರಾಮಿ ಫ್ಲೈಟಲ್ಲಿ. ಇದು ಎಷ್ಟರ ಮಟ್ಟಿಗೆ ಸರಿ? ಬಿ ಜೆ ಪಿಗರ ಪ್ರಶ್ನೆ. ಸಮಾಜವಾದಿ ಅಂತ ಹೇಳುವಂತಹ ಸಿದ್ದರಾಮಯ್ಯ ಅವರು ಮಜಾವಾದಿ. ಆ ಕಡೆ ಬತ್ತ ಕೃಷ್ಣ ಬೈರೇಗೌಡರು, ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು, ಜಮೀರ್ ಅಹಮದ್ ಏನು ರಾಖಿ ಬಾಯ್ ಸ್ಟೈಲಲ್ಲಿ ವಿಡಿಯೋನ ತೆಗೆದು ಹಾಕ್ಬಿಟ್ಟವ್ರೆ. ತೆಗೆದು ಎಲ್ಲ ಕಡೆ ವೈರಲ್ ಆಗ್ಬಿಟ್ಟೈತೆ. ರಾಜ್ಯದಲ್ಲಿ ಆಡಳಿತವನ್ನು ನಡೆಸುತ್ತಿರುವಂತಹ ಅಥವಾ ಅಧಿಕಾರದಲ್ಲಿ ಇರುವಂತಹ ಸರ್ಕಾರದ ಜನಪ್ರತಿನಿಧಿಗಳು ಅಥವಾ ಸಚಿವರುಗಳು ತಮ್ಮ ವೈಯಕ್ತಿಕ ಬದುಕಿನ ಕೆಲ ವಿಡಿಯೋಗಳನ್ನು ಅಥವಾ ಇನ್ನೇನೋ ಒಂದು ಎಲ್ಲರೂ ಹೋಗ್ಬೇಕಪ್ಪ, ತಪ್ಪೇನಿಲ್ಲ, ಏನು ಆ ಫ್ಲೈಟಲ್ಲಿ ಬಂದಿದ್ದು ತಪ್ಪು ಅಂತ ಹೇಳೋಕ್ಕಾಯ್ತದ? ಹೋಲಿ ಬಿಡಿ. ಪ್ರಧಾನಿ ಮೋದಿ ಅವರು ಹಾಕುವಂತಹ ಪ್ರತಿಯೊಂದು ಜಾಕೆಟ್ನ ಬೆಲೆ ಎಷ್ಟು ಅಂತ ಗೊತ್ತಾ? ಇದನ್ನು ರಾಹುಲ್ ಗಾಂಧಿ ಕೇಳಿದಾಗ ಟೀಕೆ ಮಾಡ್ತೀರಾ? ರಾಹುಲ್ ಗಾಂಧಿ ಹೇಳ್ತಾರೆ, ನಾನೊಬ್ಬ ಸಾಮಾನ್ಯ ಟಿ ಶರ್ಟ್ ಹಾಕತ್ತೀನಿ, ಮೋದಿ ಲಕ್ಷ ರೂಪಾಯಿ ಬ್ಲೇಸರ್ ಹಾಕತ್ತಾರೆ ಅಂತ. ಉತ್ತರ ಕೊಡಿ ಅದಕ್ಕೆ. ಮೋದಿ ಮಾಡೋರು ಸರಿ, ಸಿದ್ದರಾಮಯ್ಯ ಮಾಡ್ಬಿಟ್ರೆ ತಪ್ಪ? ಸಿದ್ದರಾಮಯ್ಯ ಅವ್ರು ಏನು ಅವ್ರ ಹೆಸರಲ್ಲಿ ಬುಕ್ ಆಗಿತ್ತಾ? ಸಿದ್ದರಾಮಯ್ಯ ಅವರೇನಾದರೂ ವಿಶೇಷ ವಿಮಾನವನ್ನು ತಮ್ಮ ಹೆಸರಿನಲ್ಲಿ ಅಥವಾ ತಮ್ಮ ಹಣದಲ್ಲಿ ಬುಕ್ ಮಾಡಿದ್ರಾ? ಯಾರೋ ಮಾಡವ್ರೆ, ಬಂದವ್ರೆ ಚಾರ್ಟೆಡ್ ಫ್ಲೈಟಲ್ಲಿ. ಇವತ್ತೊಂದು ಸಿನಿಮಾ ಪ್ರಚಾರಕ್ಕೆ ಪ್ಯಾನ್ ಇಂಡಿಯಾ ಮೂವಿಗೆ ಅಂತ ಚಾರ್ಟೆಡ್ ಫ್ಲೈಟಲ್ಲಿ ಹೋಗ್ತಾರೆ. ಅದರಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಆ ಕಡೆಯಿಂದ ಫ್ಲೈಟಲ್ಲಿ ಬಂದವರು, ತಪ್ಪೇನಿಲ್ಲ. ಆದರೆ ಸರ್ಕಾರವನ್ನು ಟೀಕಿಸಲೇಬೇಕು ಅನ್ನೋ ಮನಸ್ಥಿತಿಯ ಬಿ ಜೆ ಪಿಗರು ರಾಜ್ಯದಲ್ಲಿ ಬರ ಅಂತ ಹೇಳುವಂಥ ಸಿದ್ದರಾಮಯ್ಯ ಅವರು ಬ್ರದರ್ ಜಮೀರ್ ಅಹಮದ್ ಜೊತೆ ಸೇರ್ಕೊಂಡು ಇಂಥ ಫ್ಲೈಟಲ್ಲಿ ಶೋಕಿ ಮಾಡ್ಕೊ ಬಂದವ್ರೆ ಅಂತ ಹೇಳೋರು. ಸಮಾಜವಾದಿ ಅಲ್ಲ, ಮಜಾವಾದಿ ಅಂತ. ಇದೀಗ ಇದು ರಾಜ್ಯದಲ್ಲಿ ಚರ್ಚೆ ಆಗ್ತಿರುವ ಅತಿ ದೊಡ್ಡ ವಿಚಾರ. ಸಂಸತ್ ಭವನದ ಮೇಲೆ ಏನು ಬಣ್ಣದ ಬಾಂಬ್ ದಾಳಿ ಆಯ್ತಲ್ಲ, ಅದು ಮ್ಯಾಟ್ರೇ ಅಲ್ಲ ಬಿ ಜೆ ಪಿ ಅವ್ರಿಗೆ. ಬಿ ಜೆ ಪಿ ಸಂಸದರು ಅದಕ್ಕೆ ಅವ್ರ ಹೆಸರಲ್ಲಿ ಪಾಸ್ ಇಶ್ಯೂ ಆಯ್ತಲ್ಲ, ಅದು ಮ್ಯಾಟ್ರೇ ಅಲ್ಲ. ಅದ್ರ ಬಗ್ಗೆ ಇದುವರೆಗೂ ಪುಟಿಕ್ ಅಂತ ಅಲ್ಲ. ಸಂಸದ ಪ್ರತಾಪ್ ಸಿಂಹ ಅವರು, ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಜೊತೆ ಫ್ಲೈಟಲ್ಲಿ ಬಂದರು, ಜಮೀರ್ ಅಹಮದ್ ಈ ವಿಡಿಯೋ ಹಾಕೊಂಡ್ರು. ಇದೀಗ ರಾಜ್ಯದಲ್ಲಿ ಅತಿ ದೊಡ್ಡ ಚರ್ಚೆ ಆಗ್ತಿರುವಂಥ ವಿಚಾರ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವೂ ಸಿಗದೆ, ಬಿಜೆಪಿಯಲ್ಲಿ ಪ್ರತಿಪಕ್ಷ ನಾಯಕವೂ ಸ್ಥಾನವೂ ಸಿಗದೆ ಕಂಗಾಲಾಗಿರುವಂತಹ ಯತ್ನಾಳ್ ಅವರು ಇದನ್ನ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಂಡವ್ರೆ. ಸಿದ್ದರಾಮಯ್ಯ ಸಮಾಜವಾದಿ ಅಲ್ಲ, ಮಜಾವಾದಿ. ಎಸ್, ಅವ್ರು ಏನು ಟ್ವೀಟ್ ಮಾಡೋರು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಈ ಗ್ಯಾಪ್ಗಳನ್ನ ಸರಿ ಮಾಡ್ಕೊಳ್ಳಿ. ಸಮಾಜವಾದಿ ಸಿದ್ದರಾಮಯ್ಯನವರ ಸಾಮಾನ್ಯ ಜೀವನ ಎಂದು ಟ್ವೀಟ್ ಮಾಡಿರುವಂಥ ಯತ್ನಾಳ್, ಶಾಲಾ ಮಕ್ಕಳು ಬಸ್ಸುಗಳು ಸಿಗದೆ ನೇತಾಡಿಕೊಂಡು BMTC KSRTC ಬಸ್ಸಲ್ಲಿ ಓಡಾಡುವುದು ಸರ್ಕಾರದ ಯೋಜನೆಗಳಿಗೆ ಅನುದಾನದ ಕೊರತೆ, ಶಾಲೆಗಳ ನವೀಕರಣಕ್ಕೆ ಹಣದ ಕೊರತೆ ಹಾಗೂ ಕಾಂಗ್ರೆಸ್ ಭಾಗ್ಯಗಳಿಗೆ ಅನುದಾನದ ಕೊರತೆ ಮಧ್ಯೆ ಸಿದ್ದರಾಮಯ್ಯನವರ ವಿಮಾನ ಪ್ರಯಾಣ ಅಂತ ಟೀಕಿಸಿದ್ದಾರೆ. ಒಂಥರ ಮಜಾ ಇರುತ್ತೀವೆಲ್ಲ. ಜಮೀರ್ ಅಹಮದ್ ಅವ್ರು ಹಾಕೊಂಡಿರೋ ವಿಡಿಯೋಗೆ ಯಾವ್ಯಾವ ಸಾಂಗ್ ಹೇಳಬೇಕು ಎಲ್ಲ ಹಾಕೊಂಡು ಜಾತ್ರೆ ಮಾಡ್ತಾವ್ರೆ ಟ್ರೋಲ್ ಪೇಜ್ಗಳು. ಜಮೀರ್ ಅಹಮದ್ ಖಾನ್ ಅವರು ಒಂದು ಫೋಟೋ ಹಾಕೊಂಡಿದ್ರೆ ಸಾಕಿತ್ತು, ಕಂಪ್ಲೀಟ್ ವಿಡಿಯೋನ ಹಾಕೋ ಅವಶ್ಯಕತೆ ಕೂಡ ಇರಲಿಲ್ಲ. ಹಂಗನ್ಬಿಟ್ಟು ಹಾಕಿದ್ದೇನು ಅಕ್ಷಮ್ಯ ಅಪರಾಧವೂ ಅಲ್ಲ. ಟೀಕೆ ಬರ್ತಿರೋ ಸಿದ್ದರಾಮಯ್ಯ ಅವ್ರಿಗೀಗ ಅದನ್ನು ಅವ್ರು ಎದುರಿಸ್ತಾರೆ, ಅದಕ್ಕೆ ಅವ್ರು ಉತ್ತರ ಕೊಟ್ಕೋತಾರೆ. ಅದೇನೋ ಹೇಳ್ತಾರಲ್ಲ, ರೇಣುಕಾಚಾರ್ಯ ಅವ್ರೇನೋ ಹೇಳ್ತಿದ್ರಲ್ಲ, ಅದು ಯಾರು ಹೋಗುವಾಗ ಯಾರು ಬೊಗಳ್ತಾರೆ ಅಂತ. ಸುಮ್ಮನೆ ನಂಬ ಇಲಾಖೆ ಡೈಲಾಗ್ ಅಂತೀರ, ಬೇಡ. ಹಾಗೆ ಒಂದಷ್ಟು ಜನ ಮಾತಾಡ್ತಾರೆ. ರೇಣುಕಾಚಾರ್ಯ ಅವರು ಅವ್ರ ಪಕ್ಷದವ್ರಿಗೆ ಹೇಳಿತ್ತು, ಅವರೇ ಈಗ ಮತ್ತೆ ಬೊಗಳವ್ರೆ ಅಂತ ಕೂಡ ಜನ ಹೇಳ್ತಾವ್ರೆ. ಈಗ ಅವರೇ ಈ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿರೋದು. ರೇಣುಕಾಚಾರ್ಯ ಅವರು ವಿಜಯೇಂದ್ರ ಅವ್ರಿಗೆ ಮತ್ತು ಯಡಿಯೂರಪ್ಪನವ್ರಿಗೆ ಕಂಪೇರ್ ಮಾಡ್ಕೊಂಡು ಅವ್ರು ನಡೆಯುವಾಗ ಇವ್ರು ಬೊಗಳ್ತಾರೆ ಅಂತೇನೋ ಹೇಳಿದರು. ಈಗ ಮತ್ತೆ ಟೀಕೆ ಮಾಡವ್ರೆ ರಾಜ್ಯ ಸರ್ಕಾರವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ವೀಕ್ಷಕರೇ, ನಿಮ್ಮ ಪ್ರಕಾರ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರು ಚಾರ್ಟೆಡ್ ಫ್ಲೈಟಲ್ಲಿ ಈ ರೀತಿ ವಿಡಿಯೋ ಮಾಡ್ಕೊ ಬಂದಿದ್ದು ಸರಿಯಲ್ಲ. ಹಂಗನ್ಬಿಟ್ಟು ಟೀಕಿಸುವ ಮತ್ತು ಚರ್ಚೆ ಮಾಡುವ ಅತಿ ದೊಡ್ಡ ವಿಚಾರನೂ ಅಲ್ಲ, ಬಂದವರಷ್ಟೇ. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ.
ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.